ಯಥಾ ಭುಜಂಗಾ ಸರ್ಪಾಣಾಂ ಆಕಾಶಂ ವಿಶ್ವಪಕ್ಷಿಣಾಂ ವಿದಂತಿ ಮಾರ್ಗಂ ದಿವ್ಯಾನಾಂ ದಿವ್ಯಾ ಏವ ನಮಃ ನಮಃ. ಹೇಗೆ ಸರ್ಪಗಳ ಗತಿಯನ್ನು ಸರ್ಪಗಳೇ ತಿಳಿಲಿಕ್ಕೆ ಸಾಧ್ಯ, ಹಕ್ಕಿಗಳ ಗಮನ, ಹಕ್ಕಿಗಳು ಹೇಗೆ ಹಾದು ಹೋಗಿವೆ ಇದನ್ನು ಇನ್ನೊಂದು ಹಕ್ಕಿ ತಿಳಿಲಿಕ್ಕೆ ಸಾಧ್ಯ ಇಲ್ಲ, ಆಕಾಶ ತಿಳಿಲಿಕ್ಕೆ ಸಾಧ್ಯ, ನಮಗೆ ಗೊತ್ತಾಗಲ್ಲ. ಹಕ್ಕಿಗಳು ಹೋದ ದಾರಿಯಲ್ಲಿ ಹಿಂತಿರುಗಿ ಬರ್ತವೆ, ಅದು ಹಕ್ಕಿಗಳಿಗೆ ಗೊತ್ತಾಗುತ್ತೆ ನಾವು ಬಂದ ದಾರಿ ಇದು ಅಂತ. ನಾವು ಆ ಆಕಾಶ ಮಾರ್ಗದಲ್ಲಿ ನಾವು ಏನು ಅರ್ಥ ಮಾಡ್ಕೊಳ್ಳಿಕ್ಕಾಗತ್ತೆ? ಅರ್ಥ ಆಗಲ್ಲ ನಮಗೆ. ಹೇಗೆ ಹಕ್ಕಿಗಳ ಗಮನದ ಆ ಮಾರ್ಗವನ್ನು ನಾವು ಹೇಗೆ ಅರ್ಥ ಮಾಡ್ಕೊಳ್ಳಿಕ್ಕಾಗಲ್ಲ, ಹಕ್ಕಿಗಳನ್ನೇ ಅರ್ಥ ಮಾಡ್ಕೊಳ್ಳಿಕ್ಕಾಗಲ್ಲ, ಇನ್ನು ದೇವತೆಗಳ ವ್ಯಾಪಾರ ನಾವು ಹೇಗೆ ಅರ್ಥ ಮಾಡ್ಕೊಳ್ಳಿಕ್ಕಾಗತ್ತೆ? ಆದ್ದರಿಂದ ದೇವತೆಗಳು ಆ ದೇವತೆಗಳ ವ್ಯಾಪಾರವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಹೊರತು ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಆಗೋಲ್ಲ ಅಂತ ಹೇಳ್ತಾ ಇದ್ದಾರೆ. ಕಾರ್ಯೇನ ದೇವಾನಾಂ ಶುಭಾಶುಭ ಫಲಪ್ರದೇ. ಇದು ನಾವು ತಿಳಿದಿರುವಂತೆ ಇದು ಕಾರ್ಯ, ಇದು ಮಾಡಬೇಕಾದ ಕೆಲಸ, ಇದಕ್ಕೆ ಶುಭ ಫಲ, ಇದು ಅಕಾರ್ಯ, ಇದು ಮಾಡಬಾರದ್ದು, ಇದಕ್ಕೆ ಅಶುಭ ಫಲ ಅಂತ ನಾವು ಭಾವಿಸ್ತೇವೆ. ಆದರೆ ಅವರಲ್ಲಿ ಆ ವ್ಯವಸ್ಥೆಗಳೇ ಬೇರೆ ಇವೆ. ಆದ್ದರಿಂದ ಅಮೂರ್ತಂ ಮೂರ್ತಿಮದ್ವಾಪಿ ಮಿಥುನಂ ತತ್ ಪ್ರಚಕ್ಷತೆ ಅಂತ ಹೇಳ್ತಾ ಇದ್ದಾರೆ. ಅವರ ಶರೀರ, ಅವರ ವಿವಾಹ ಕ್ರಮ ಅದೆಲ್ಲವೂ ಕೂಡ ವಿಲಕ್ಷಣವಾಗಿರುವಂಥದ್ದು. ಅದು ಮೂರ್ತವೂ ಹೌದು ಅಮೂರ್ತವೂ ಹೌದು ಅಂತ. ಮೂರ್ತಿಮತ್ ಹೌದು, ಆದರೆ ಅಮೂರ್ತವೂ ಹೌದು. ಹಾಗೆ ನಾವು ಅದನ್ನು ಪೂರ್ತಿಯಾಗಿ ಅರ್ಥ ಮಾಡಿಕೊಳ್ಳಲಿಕ್ಕೆ ಆಗದೇ ಇರುವಂಥದ್ದು. ಇಷ್ಟನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಅಂತ ಮತ್ಸ್ಯರೂಪಿಯಾದ ಪರಮಾತ್ಮ ಅವರಿಗೆ ಉತ್ತರವನ್ನು ನೀಡ್ತಾ ಇದ್ದಾನೆ. ಈ ರೀತಿಯಲ್ಲಿ ಹೇಳ್ತಾ ಸೃಷ್ಟಿಯನ್ನು ನಿರೂಪಿಸ್ತಾ ನಂತರದಲ್ಲಿ ಮನ್ಮಥನ ಉತ್ಪತ್ತಿ, ಮನ್ಮಥ ಬ್ರಹ್ಮದೇವರ ಹೃದಯದಿಂದ ಹುಟ್ಟಿದ್ದಾನೆ ಅಂತ ಹೇಳಿದರು. ಒಮ್ಮೆ ಪರಮಾತ್ಮನ ಹೃದಯದಿಂದ ಹುಟ್ಟಿದ್ದಾನೆ, ಹೀಗಾಗಿ ಭಾವಜ, ಪರಮಾತ್ಮನ ಭಾವದಿಂದ ಹುಟ್ಟಿದವನು ಅಂತ ಕಂತು ಪಿತ ಅಂತ ವಿಷ್ಣುವನ್ನು ಕರೆಯುವಂಥದ್ದಿದೆ. ಕಂತು ಅಂದರೆ ಮನ್ಮಥ, ಕಂತು ಪಿತ ಅಂತ ವಿಷ್ಣುವನ್ನು ಕರೆಯುವಂಥದ್ದಿದೆ. ವಿಷ್ಣುವಿನಿಂದಲೇ ಹುಟ್ಟಿದ್ದಾನೆ ಅಂತ. ಚತುರ್ಮುಖ ಬ್ರಹ್ಮದೇವರಿಂದ ಹುಟ್ಟಿರುವಂಥದ್ದು ಇದೆ. ಬ್ರಹ್ಮದೇವರ ಹೃದಯದಿಂದ ಹುಟ್ಟಿದ್ದಾನೆ. ಅವನನ್ನು ರುದ್ರದೇವರು ಭಸ್ಮಗೊಳಿಸಿದ್ದಾರೆ. ಭಸ್ಮಗೊಳಿಸಿದಾಗ ಆವಾಗ ಅವನ ಸ್ಥಿತಿ ಹೇಗೆ, ಗತಿ ಹೇಗೆ ಅಂತಂದರೆ ಆವಾಗ ಮುಂದೆ ಹೇಳ್ತಾ ಇದ್ದಾರೆ, ಮುಂದೆ ಅವನು ಪರಮಾತ್ಮನಿಂದ, ಕೃಷ್ಣನಿಂದ ಹುಟ್ಟುತ್ತಾ ಇದ್ದಾನೆ, ಆವಾಗ ರೂಪವನ್ನು ಪಡೀತಾ ಇದ್ದಾನೆ ಅಂತ ಹೇಳಿದ್ದಾರೆ. ಅವನು ಪ್ರದ್ಯುಮ್ನಾಗಿ ಅಲ್ಲಿ ಹುಟ್ಟುತ್ತಾ ಇದ್ದಾನೆ. ತಥೋ ಭರತವಂಶಾಂತೆ ಭೂತ್ವಾ ವತ್ಸನೃಪಾತ್ಮಜ. ಭರತವಂಶದ ಕೊನೆಯಲ್ಲಿ ವತ್ಸ ಅಂತನ್ನುವ ರಾಜನ ಮಗನಾಗಿಯೂ ಕೂಡ ಮತ್ತೆ ಅವನು ಹುಟ್ಟುತ್ತಾ ಇದ್ದಾನೆ. ಹಾಗೆ ವಿದ್ಯಾಧರಗಳ ಅಧಿಪತಿಯಾಗಿ ಮುಂದೆ ಬರ್ತಾ ಇದ್ದಾನೆ ಅಂತ ಅವನ ಚರಿತ್ರೆಯನ್ನು ಕೂಡ ಹೇಳ್ತಾ ಇದ್ದಾರೆ. ಹೀಗೆ ಹೇಳ್ತಾ ಆ ಚತುರ್ಮುಖ ಬ್ರಹ್ಮದೇವರಿಂದ ಹುಟ್ಟಿದಂಥವರು, ಅಲ್ಲಿಯ ಚತುರ್ಮುಖ ಬ್ರಹ್ಮದೇವರಿಂದಲೇ ಸ್ವಯಂಭವಮನು ಮತ್ತು ಶತರೂಪಾದೇವಿಯರು ಹುಟ್ಟಿದ್ದಾರೆ. ಅವರ ದಾಂಪತ್ಯದಿಂದ ಅಲ್ಲಿ ಉತ್ತಾನಪಾದ ಮತ್ತು ಪ್ರಿಯವ್ರತರು ಹುಟ್ಟಿದ್ದಾರೆ. ಆ ಉತ್ತಾನಪಾದನಿಗೆ ಸುನೀತಿ ಅಂತನ್ನುವ ಮಡದಿ, ಇಲ್ಲಿ ಅವಳನ್ನು ಸೂನೃತ ಅಂತ ಕರೀತಾ ಇದ್ದಾರೆ, ಅರ್ಥ ಒಂದೇ. ಅಂತಹ ಮಡದಿ, ಅವಳಲ್ಲಿ ಧ್ರುವ ಹುಟ್ಟಿದ್ದಾನೆ ಅಂತ. ಧ್ರುವೋ ವರ್ಷ ಸಹಸ್ರಾಣಿ ತ್ರೀಣಿ ಕೃತ್ವಾ ತಪಃಪುರ, ತಪಸ್ಸನ್ನು ಮಾಡಿ ಅವನು ಧ್ರುವಮಂಡಲಕ್ಕೆ ಹೋಗ್ತಾ ಇದ್ದಾನೆ. ಸಪ್ತರ್ಷಿ ಮಂಡಲವೂ ಕೂಡ ಅದರ ಸುತ್ತಲೂ ಕೂಡ ಸಂಚರಿಸ್ತಾ ಇದೆ ಅಂತ ಆ ಧ್ರುವನ ಸ್ಥಿತಿಗತಿಗಳನ್ನು ಹೇಳ್ತಾ ಆ ವಂಶದಲ್ಲಿ ಬಂದಿರುವಂಥವರನ್ನು ಹೇಳ್ತಾ ಇದ್ದಾರೆ. ಮುಂದೆ ಆ ಉತ್ತಾನಪಾದ ಪ್ರಿಯವ್ರತರಾಜರು, ಹಾಗೆ ಆಕೂತಿ ದೇವಹೂತಿ ಪ್ರಸೂತಿ ಅಂತನ್ನುವ ಮಕ್ಕಳು, ದಕ್ಷ ಪ್ರಜಾಪತಿಯನ್ನು ಮದುವೆ ಆಗಿರುವಂತಹ ಸಂದರ್ಭ. ಆ ದಕ್ಷ ಪ್ರಜಾಪತಿಯ ಸಂತತಿಯನ್ನು ಹೇಳ್ತಾ ಹರಿಯಶ್ವ ಶಬಲಾಶ್ವರು ಎಲ್ಲರೂ ಕೂಡ ತಪಸ್ಸಿಗೆ ಅಂತ ಹೋದ ಮೇಲೆ 60 ಜನ ಹೆಣ್ಣು ಮಕ್ಕಳನ್ನು ಪಡೆದಿದ್ದಾನೆ ದಕ್ಷ ಪ್ರಜಾಪತಿ. ಅವರಿಂದ ಲೋಕ ಸೃಷ್ಟಿ ಅದೆಲ್ಲವೂ ಕೂಡ ಆಗ್ತಾ ಇದೆ. ಅದರಲ್ಲಿ ಧರ್ಮರಾಜನಿಗೆ 10 ಜನ ಹೆಣ್ಣು ಮಕ್ಕಳನ್ನು ಕೊಡ್ತಾ ಇದ್ದಾನೆ, 27 ಚಂದ್ರನಿಗೆ ಕೊಡ್ತಾ ಇದ್ದಾನೆ. ಹೀಗೆ ತನ್ನ ಮಕ್ಕಳನ್ನು ಕೊಟ್ಟಾಗ
ಅನೇಕ ಸೃಷ್ಟಿ ಮುಂದುವರಿತಾ ಇದೆ. ರುದ್ರದೇವರು ಸತೀದೇವಿಯ ಪಾಣಿಗ್ರಹಣವನ್ನು ಮಾಡಿದ್ದಾರೆ. ರುದ್ರದೇವರ ಸೃಷ್ಟಿಯನ್ನು ಹೇಳ್ತಾ ಇದ್ದಾರೆ. ರುದ್ರದೇವರು ಅನೇಕ ಸೃಷ್ಟಿಗಳನ್ನು ಮಾಡ್ತಾ ಹೋಗಿದ್ದಾರಂತೆ. ಸೃಷ್ಟಿಯನ್ನು ಮಾಡುವಾಗ ಅವರು ಸಾವಿಲ್ಲದೆ ಇರುವಂತೆ, ಜರಾಮರಣ ಇಲ್ಲದೇ ಇರುವಂತಹ ಅನೇಕ ಕೋಟಿ ಕೋಟಿ ಸಂಖ್ಯೆಯಲ್ಲಿ ಕೆಲವು ವ್ಯಕ್ತಿಗಳ ಸೃಷ್ಟಿಯನ್ನು, ಸಾಧ್ಯರನ್ನು ಸೃಷ್ಟಿ ಮಾಡಿದ್ದಾರಂತೆ. ಆವಾಗ ಬ್ರಹ್ಮದೇವರು ಹೇಳಿದ್ರಂತೆ, ಈ ರೀತಿ ಸೃಷ್ಟಿ ಮಾಡೋದಲ್ಲ, ಸೃಷ್ಟಿ ಹೇಗಿರಬೇಕು ಅಂತಂದರೆ ಅದು ಎರಡೂ ರೀತಿಯಲ್ಲೂ ಇರಬೇಕು. ಶುಭಾತ್ಮಿಕಾಯಾತು ಶೈವ ಸೃಷ್ಟಿ ಪ್ರಶಸ್ಯತೆ. ಎಲ್ಲ ಹುಟ್ಟಿಲ್ಲ, ಇದು ಮತ್ತೆ ಸಾವಿಲ್ಲ ಮುಪ್ಪಿಲ್ಲ ಅಂತ ಆಗಿಬಿಟ್ರೆ ಆವಾಗ ಈ ಸಂಸಾರ ಚಕ್ರವೇ ನಡಿಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಎರಡೂ ಅಂಶವೂ ಕೂಡ ಇರಬೇಕು ಅಂತ ಹೇಳಿದ್ದಾರೆ. ನಂತರದಲ್ಲಿ ರುದ್ರದೇವರು ಸೃಷ್ಟಿಯನ್ನು ಬ್ರಹ್ಮದೇವರ ಆದೇಶ ಕ್ರಮಕ್ಕನುಗುಣವಾಗಿ ಆ ರೀತಿಯಲ್ಲಿ ಸೃಷ್ಟಿಯನ್ನು ಮಾಡ್ತಾ ಇದ್ದಾರೆ. ಸೃಷ್ಟಿಯ ವೈವಿಧ್ಯಗಳನ್ನು ಹೇಳ್ತಾ ಸಂಕಲ್ಪಾತ್ ದರ್ಶನಾತ್ ಸ್ಪರ್ಶಾತ್ ಪೂರ್ವೇಶಾಂ ಸೃಷ್ಟಿ ಉಚ್ಯತೆ ಅಂತ. ದಕ್ಷ ಪ್ರಜಾಪತಿ 10,000 ಮಕ್ಕಳು, ಮೊದಲಿಗೆ ಹರಿಯಶ್ವ ಅಂತನೋ ಹೆಸರಿನಲ್ಲಿ, ಎರಡನೇ ಬಾರಿಗೆ 1,000 ಮಕ್ಕಳು ಶಬಲಾಶ್ವ ಅಂತನೋ ಹೆಸರಿನಲ್ಲಿ ಅಂತ. ಹೇಗೆ ಹುಟ್ಟುತ್ತಾರೆ 10,000 ಜನ 1,000 ಜನ ಅಂತಂದರೆ ಅದಕ್ಕೆ ಸಂಕಲ್ಪಾತ್ ಅಂತ. ಎಲ್ಲ ಸೃಷ್ಟಿ ಅಂದರೆ ನಾವು ನಮ್ಮ ಆಲೋಚನೆಯಲ್ಲಿ ಈಗಿನ ಹೇಗೆ ಸೃಷ್ಟಿ ಇದೆ ಅದೇ ಕ್ರಮದಲ್ಲಿ ಸೃಷ್ಟಿ ಅಂತ ಆಲೋಚನೆ ಮಾಡ್ತೇವೆ. ಹಾಗಲ್ಲ, ಅದು 3ನೇ ಹಂತದ ಸೃಷ್ಟಿ. ಮೊದಲನೇದ್ದು ಸಂಕಲ್ಪಾತ್, ಸಂಕಲ್ಪದಿಂದ ಸೃಷ್ಟಿ. ಎರಡನೇದ್ದು ದರ್ಶನಾತ್, ಮೂರನೇದ್ದು ಸ್ಪರ್ಶನಾತ್ ಅಂತ ಈ ಸೃಷ್ಟಿಗಳಲ್ಲಿ ವೈವಿಧ್ಯಗಳನ್ನು ಹೇಳ್ತಾ ಆ ರೀತಿಯಲ್ಲಿ ದಕ್ಷ ಪ್ರಜಾಪತಿ ಮೊದಲಾದವರು ಸೃಷ್ಟಿಯನ್ನು ಮಾಡಿದ್ದಾರೆ. ಆ ಸೃಷ್ಟಿಗಳಲ್ಲಿ ವಿಶ್ವ ಅಂತನ್ನುವ ಧರ್ಮರಾಜನಿಗೆ 10 ಜನ ಮಡದಿಯರನ್ನು ಕೊಡ್ತಾ ಇದ್ದಾನೆ. ಆ 10 ಜನ ಮಡದಿಯರಲ್ಲಿ ವಿಶ್ವ ಅಂತ ಒಬ್ಬಳು. ಆ ವಿಶ್ವ ಅಲ್ಲಿ ವಿಶ್ವೇ ದೇವತೆಗಳು ಹುಟ್ಟಿದ್ದಾರೆ. ಇವತ್ತು ಶ್ರಾದ್ದವನ್ನು ಮಾಡುವಾಗ ಅಲ್ಲಿ ವಿಶ್ವೇ ದೇವಸ್ಥಾನ ಪಿತೃಸ್ಥಾನ ಅಂತ ಹೇಳ್ತೇವೆ. ಅಲ್ಲಿ ಪಿತೃ ಆರಾಧನೆಯನ್ನು ಮಾಡುವಾಗ ವಿಶ್ವೇ ದೇವತೆಗಳ ಪೂಜೆ ನಡೀತದೆ. ಆ ವಿಶ್ವೇ ದೇವತೆಗಳು ಯಾರು ಅಂತಂದರೆ ವಿಶ್ವ ಅನ್ನುವ ಧರ್ಮರಾಜರ ಮಡದಿಯಲ್ಲಿ ಹುಟ್ಟಿರುವಂತಹ ಮಕ್ಕಳು. ಅವರು ವಿಶ್ವೇ ದೇವ ಅಂತ ಅನಿಸಿಕೊಳ್ತಾ ಇದ್ದಾರೆ. ಸಾಧ್ಯ ಅನ್ನೋಳಲ್ಲಿ ಸಾಧ್ಯರು ಹುಟ್ಟಿದ್ದಾರೆ, ಮರುತ್ವತಿಯಲ್ಲಿ ಮರುತ್ವಂತರು ಹುಟ್ಟಿದ್ದಾರೆ, ವಸುವಿನಲ್ಲಿ ವಸುಗಳು ಹುಟ್ಟಿದ್ದಾರೆ. ಹೀಗೆ ಆ 10 ಜನ ಅಲ್ಲಿ ಹುಟ್ಟಿದ್ದಾರೆ. ಕಶ್ಯಪ ಋಷಿಗಳಿಗೆ 13 ಜನ ಹೆಣ್ಣು ಮಕ್ಕಳನ್ನು ಕೊಡ್ತಾ ಇದ್ದಾರೆ. ಅದಿತಿ, ದಿತಿ, ಧನು, ಅರಿಷ್ಟ, ಸುರಸ, ಸುರಭಿ, ವಿನತ, ತಾಮ್ರ, ಕ್ರೋಧವಶ, ಇರ, ಕದ್ರು, ವಿಶ್ವ ಅಂತ ಇಷ್ಟು ಜನ ಹೆಣ್ಣು ಮಕ್ಕಳನ್ನು ದಕ್ಷ ಪ್ರಜಾಪತಿ ಕಶ್ಯಪ ಋಷಿಗಳಿಗೆ ನೀಡ್ತಾ ಇದ್ದಾನೆ. ಇವರಿಂದಲೇ ವಿಶೇಷವಾಗಿ ಪ್ರಪಂಚದಲ್ಲಿ ಅನೇಕ ಸೃಷ್ಟಿಗಳಾದದ್ದು. ಸೃಷ್ಟಿಯ ವೈವಿಧ್ಯ ಅದು ಕಶ್ಯಪ ಋಷಿಯಿಂದ ನಡೀತಾ ಇರುವಂಥದ್ದು. ಧನುವಿನಲ್ಲಿ ದಾನವರು ಹುಟ್ಟಿದ್ದಾರೆ, ದಿತಿಯಲ್ಲಿ ದೈತ್ಯರು ಹುಟ್ಟಿದ್ದಾರೆ, ಅದಿತಿಯಲ್ಲಿ ದೇವತೆಗಳು ಹುಟ್ಟಿದ್ದಾರೆ, ಸುರಭಿಯಲ್ಲಿ ಗೋವುಗಳು ಹುಟ್ಟಿವೆ, ವಿನತ ಅವಳಲ್ಲಿ ಪಕ್ಷಿಗಳ ಹುಟ್ಟಿಗೆ ಕಾರಣ ವಿನತ, ಅರುಣ ಮತ್ತು ಗರುಡ ಇಬ್ಬರು ವಿನತೆಯ ಮಕ್ಕಳು. ಅರುಣ ಕಾಲಿಲ್ಲದೆ ಹುಟ್ಟಿದ್ದಾನೆ. ಕದ್ರು ತಂಗಿ, ಅವಳಿಗೆ ಸಾವಿರಾರು ಸರ್ಪಗಳು ಹುಟ್ಟಿವೆ ಅಂತ. ತನಗಿನ್ನೂ ಮಕ್ಕಳಾಗಲಿಲ್ಲ ಅಂತ ಹೇಳಿ ಮೊಟ್ಟೆ ಬಂದಿದೆ, ಮೊಟ್ಟೆ ಒಡೆದಿಲ್ಲ ಇನ್ನೂ, ಅದಕ್ಕೆ ಇವಳೆ ಮೊಟ್ಟೆ ಒಡೆದು ಬಿಟ್ಟಿದ್ದಾಳಂತೆ. ಅದಕ್ಕೆ ಕಾಲಿಲ್ಲದೇನೆ, ಕಾಲಿನ್ನು ಬೆಳವಣಿಗೆನೇ ಹೊಂದಿರಲಿಲ್ಲ, ಆವಾಗ ಹುಟ್ಟಿದವನು ಅರುಣ. ಅವನು ಸೂರ್ಯ ಸಾರಥಿ ಆಗ್ತಾ ಇದ್ದಾನೆ. ಅವನ ಸೋದರ ಗರುಡ. ಅರುಣನ ಮಕ್ಕಳು ಸಂಪಾತಿ ಮತ್ತು ಜಟಾಯು. ರಾಮಾಯಣದ ಕಥೆಯಲ್ಲಿ ನಾವು ಕೇಳ್ತೇವೆ ಸಂಪಾತಿ ಮತ್ತು ಜಟಾಯು ಅಂತ. ಅವರು ಅರುಣನ ಮಕ್ಕಳು. ಹೀಗೆ ಅವರ ವಂಶ ವೃದ್ಧಿಯಾಗ್ತಾ ಇದೆ. ಈ ಸರ್ಪಗಳು, ಕದ್ರುವಿನಲ್ಲಿ ಅನೇಕ ಸರ್ಪಗಳು ಬಂದಿವೆ. ಶೇಷ, ವಾಸುಕಿ, ಕರ್ಕೋಟಕ, ಶಂಖ, ಐರಾವತ, ಕಂಬಲ, ಧನಂಜಯ, ಮಹಾನೀಲ, ಪದ್ಮ, ಅಶ್ವತರ, ತಕ್ಷಕ, ಏಲಾಪತ್ರ, ಮಹಾಪದ್ಮ, ಧೃತರಾಷ್ಟ್ರ, ಬಲಾಹಕ, ಶಂಖಪಾಲ, ಮಹಾಶಂಖ, ಪುಷ್ಪದಂಷ್ಟ್ರ, ಶುಭಾನನ, ಶಂಕುರೋಮ ಮೊದಲಾಗಿ ಇವರೆಲ್ಲ ವಾಮನ, ಪಾಣಿನಿ, ಕಪಿಲ, ದುರ್ಮುಖ, ಪತಂಜಲಿ ಅಂತ ಇವರು ಇಷ್ಟು ಪ್ರಧಾನರಾಗಿರುವಂತಹ 26 ಜನ ಸರ್ಪಗಳು, ನಾಗ. ನಂತರದಲ್ಲಿ ಅಲ್ಲಿದ ಸರ್ಪ ವಂಶ ವೃದ್ಧಿಯಾಗತ್ತೆ. ಹೀಗೆ
ವಿಶ್ವ ಅವಳಲ್ಲಿ ಯಕ್ಷರು ಹಾಗೆ ರಾಕ್ಷಸರು ಹುಟ್ಟಿದ್ದಾರೆ. ಇವರಲ್ಲಿ ಹೀಗೆಲ್ಲ ಅನೇಕ ಸಂತತಿ ವೃದ್ಧಿಯಾಗಿದೆ. ದಿತಿದೇವಿಯಲ್ಲಿ 49 ಜನ ಮರುದ್ದೇವತೆಗಳು ಹುಟ್ಟಿದ್ದಾರೆ ಅಂತನ್ನೋ ವಿಷಯವನ್ನು ಹೇಳಿದ್ದಾರೆ. ಹೇಗೆ 49 ಜನ ಮರುದ್ದೇವತೆಗಳು ದಿತಿಯಲ್ಲಿ ಹುಟ್ಟಲಿಕ್ಕೆ ಸಾಧ್ಯ? ದಿತಿಯಲ್ಲಿ ಹಿರಣ್ಯಕಶಿಪು ಮತ್ತು ಹಿರಣ್ಯಾಕ್ಷ ಎಂಬ ದೈತ್ಯರು ಹುಟ್ಟಿದ್ದಾರೆ ಅಂತನೋ ವಿಷಯವನ್ನು ಹೇಳಿದರು. ದಿತಿಯಲ್ಲಿ ಹುಟ್ಟಿದವರು ದೈತ್ಯರು, ದಿತಿಯಲ್ಲಿ ದೇವತೆಗಳು ಹೇಗೆ ಹುಟ್ಟುತ್ತಾರೆ ಅಂತನೋ ಜಿಜ್ಞಾಸೆ ಬಂದಾಗ ಅದಕ್ಕೆ ಆ ಕಥೆಯನ್ನು ಹೇಳ್ತಾ ಇದ್ದಾರೆ. ಒಂದು ಸಂದರ್ಭದಲ್ಲಿ ಕಶ್ಯಪ ಋಷಿಗಳ ಬಳಿಗೆ ದಿತಿದೇವಿ ಬಂದು ಹೇಳ್ತಾ ಇದ್ದಾಳಂತೆ, ನನ್ನ ಮಕ್ಕಳೆಲ್ಲ ದೇವತೆಗಳಿಂದ ಮರಣವನ್ನು ಹೊಂದುತ್ತಾ ಇದ್ದಾರೆ, ಆದ್ದರಿಂದ ಇಂದ್ರನನ್ನು ಕೊಲ್ಲುವಂಥ ಒಬ್ಬ ಮಗ ಬೇಕು ನನಗೆ ಅಂತ ಅಪೇಕ್ಷೆಯನ್ನು ವ್ಯಕ್ತಪಡಿಸಿದ್ದಾಳೆ. ಇದು ಅವಳ ಮನಸ್ಸಿನಲ್ಲಿ ಬಹಳ ದಿವಸಗಳಿಂದ ಇರುವಂಥದ್ದು. ಅದಕ್ಕೆ ಇದನ್ನು ಕೇಳ್ತಾ ಇದ್ದಾಳಂತೆ. ವಸಿಷ್ಠ ಋಷಿಗಳ ಹತ್ರ ಕೇಳಿದ್ದಾಳಂತೆ. ಅನೇಕರ ಹತ್ರ ಕೇಳೋದು, ನಮಗೆ ಇಂದ್ರನನ್ನು ಕೊಲ್ಲುವಂತಹ ಮಗ ಬೇಕು ಅಂತ ವಸಿಷ್ಠ ಋಷಿಗಳ ಹತ್ರ ಕೇಳಿದ್ದಾಳಂತೆ. ಅದಕ್ಕೆ ವಸಿಷ್ಠ ಋಷಿಗಳು, ಅನೇಕ ಋಷಿಗಳೆಲ್ಲ ಇದ್ದಾರೆ, ಅವರು ಒಂದು ವ್ರತವನ್ನು ಹೇಳ್ತಾ ಇದ್ದಾರೆ. ಮದನ ದ್ವಾದಶಿ ಅಂತ ಒಂದು ವ್ರತವನ್ನು ಮಾಡು, ಅದರಿಂದ ನಿನಗೆ ಯಾವ ರೀತಿಯ ಸಂತಾನ ಬೇಕೋ ಅಂತಹ ಸಂತಾನ ಪ್ರಾಪ್ತಿ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ಮದನ ದ್ವಾದಶಿ ಅಂತ ಒಂದು ವ್ರತ. ಈ ಪುರಾಣ ವ್ರತಗಳಿಗೆ ಬಹಳ ಪ್ರಸಿದ್ಧವಾಗಿರುವಂತಹ ಪುರಾಣ ಇದು. ಅನೇಕ ವ್ರತಗಳನ್ನು ಹೇಳ್ತಾ ಇದೆ. ಆರಂಭದಲ್ಲಿ ಮದನ ದ್ವಾದಶಿ ವ್ರತವನ್ನು ಹೇಳಿದೆ, ಮುಂದೆ ಸಾಕಷ್ಟು ವ್ರತಾಚರಣೆಗಳನ್ನು ಹೇಳುತ್ತೆ. ಈ ಮದನ ದ್ವಾದಶಿ ಆಚರಣೆ ಮಾಡೋದು ಹೇಗೆ ಅಂತಂದರೆ, ಚೈತ್ರ ಮಾಸದ ಶುಕ್ಲ ಪಕ್ಷದ ದ್ವಾದಶಿಯಿಂದ ಈ ವ್ರತ ಆರಂಭ. ದ್ವಾದಶಿ ಪ್ರತಿ ತಿಂಗಳು ಶುಕ್ಲ ಪಕ್ಷ ದ್ವಾದಶಿ ಈ ವ್ರತವನ್ನು ಮಾಡಬೇಕಂತ. ಅದು 12 ತಿಂಗಳು 13ನೇ ತಿಂಗಳ ತನಕ, ಅಂದರೆ ಒಂದು ಚೈತ್ರ ಮಾಸ ಆರಂಭ ಮಾಡಿದರೆ ಮುಂದಿನ ಚೈತ್ರ ಮಾಸ ಬರುವಲ್ಲಿಯ ತನಕ ಈ ವ್ರತವನ್ನು ಮಾಡಬೇಕು. ಹೇಗೆ ಮಾಡಬೇಕು